ಹರಿ ಓಂ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಗೊಜ್ಜು ಅವಲಕ್ಕಿ ಮಾಡೋಣ ಅಂತ ನಾನು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ದಪ್ಪ ಅವಲಕ್ಕಿ ಈ ಒಂದು ಬಟ್ಟಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು 4 ಸ್ಪೂನ್ನಷ್ಟು ಎಣ್ಣೆ, ಹಿಂಗು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಇದು ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಇನ್ನು ಹುಣಸೆ ಹಣ್ಣು ಇಷ್ಟು ಸಣ್ಣ ಗಾತ್ರದಲ್ಲಿ ತೊಗೊಂಡಿದ್ದೀನಿ. ಎಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ರಸಂ ಪುಡಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ರಸಂ ಪುಡಿ ಇದೆ, ಸಾರಿನ ಪುಡಿ ಇದೆ, ಅದನ್ನು ತಗೊಳ್ಳಿ. ಒಗ್ಗರಣೆಗೆ ಒಂದು ಎಸಳಿನಷ್ಟು ಕರಿಬೇವಿನ ಸೊಪ್ಪು, ಒಂದು 2-3 ಸ್ಪೂನು ಕಾಯಿ ತುರಿ, ಹಾಗೆ ಒಂದು ಚೂರು ಅರಿಶಿನ, ಅಲಂಕಾರಕ್ಕೆ ಬೇಕಾಗಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಅಲಂಕಾರ ಹೌದು ಮತ್ತು ನಮ್ಮ ಆರೋಗ್ಯದ ಗುಟ್ಟು ಕೂಡ ಹೌದು. ನಮ್ಮ ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ, ಚರ್ಮವನ್ನು ಆರೈಕೆಯನ್ನು ಮಾಡಲಿಕ್ಕೆ ನಮಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಈಗ ಈ ಅವಲಕ್ಕಿಯನ್ನು ನಾವು ಪುಡಿ ಮಾಡಿಬಿಟ್ಟು ಅದನ್ನು ನೆನೆಸ್ಕೊಳ್ಬೇಕು. ಹುಣಸೆ ಹಣ್ಣಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಅವಲಕ್ಕಿಗೆ ಕೂಡ ನಾವು ನೀರನ್ನು ಹಾಕ್ಕೋಬೇಕು. ಅದನ್ನು ಪುಡಿ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು. ಬನ್ನಿ, ನನ್ನ ಜೊತೆ ನೀವು ಸೇರಿಕೊಳ್ಳಿ. ಅವಲಕ್ಕಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಲ್ಸ್ ಮಾಡಲ್ಲಿ ತಿರುಗಿಸ್ಕೊತೀನಿ. ಅವಲಕ್ಕಿಯನ್ನು ಇಷ್ಟು ದರಿದರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಅವಲಕ್ಕಿ ಒದ್ದೆಯಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಅದು ನೀರನ್ನು ಸರಿಯಾಗಿ ಹೀರ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ಅಕ್ಲ ಮಾಡಿ ಒದ್ದೆ ಆಗಲಿಕ್ಕೆ ಬಿಡೋಣ. ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕೋದು. ಇದು ಸಾಸಿವೆ, ಅವಲಕ್ಕಿ ಒಂದು ರೀತಿ ಫಾಸ್ಟ್ ಫುಡ್ ಇದ್ದಂಗೆ ಹೇಳ್ತಾ ಇದ್ದೆ ನಾನು ಅವತ್ತು. ಹೇಗೆ ನಾವು ಅದಕ್ಕೆ ಏನನ್ನು ಹಾಕ್ಕೊಂಡು ತಿಂದರೂ ಅದೊಂಥರ ರುಚಿಯಾಗಿ ಇರುತ್ತೆ. ಅದರಲ್ಲೂ ದಪ್ಪ ಅವಲಕ್ಕಿ, ಪೇಪರ್ ಅವಲಕ್ಕಿ, ತೆಳು ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಹಲವಾರು ರೀತಿಯ ಅವಲಕ್ಕಿಗಳು ಇದ್ದಾವೆ. ನಮಗೆ ಯಾವ ರೀತಿಯ ಸಿಹಿ ಅಡುಗೆ ಬೇಕಾದರೂ ಆಗುತ್ತೆ, ಖಾರದ ಅಡುಗೆ ಬೇಕಾದರೂ ಅದರಲ್ಲಿ ಆಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಒಂದು ಒಣಮೆಣಸನ್ನು ಹಾಕ್ಕೊಳ್ತೀನಿ, ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ ಇರುತ್ತೆ, ಹಾಗೆ ರುಚಿರು ಇಂಗು. ಬೀಳ್ತಾ ಇಲ್ಲ ಅದು. ಎಸ್, ಇದನ್ನು ಈಗ ನಾವು ಒಂದು ಬೌಲಿಗೆ ಎತ್ತಿಟ್ಕೊಂಬೇಡ ಒಗ್ಗರಣೆನ. ಸ್ವಲ್ಪ ಎಣ್ಣೆ ಸಮೇತನೇ ತಗೋತಾ ಇದ್ದೀನಿ. ಈಗ ಇದಕ್ಕೆ ನಾವು
ಹುಣಸೆ ಹಣ್ಣಿನ ಗೊಜ್ಜನ್ನು ಇನ್ನೊಂದು ಚೂರು ನಾವು ಹುಣಸೆ ಹಣ್ಣನ್ನು ಹಿಂಡ್ಕೊಂಡು ಹಾಕ್ಕೋಬಹುದು. ಇದಕ್ಕೆ ನಾವು ಇಟ್ಕೊಂಡಂತಹ ಬೆಲ್ಲ ಮತ್ತು ಉಪ್ಪು ಹಾಗೂ ಅರಿಶಿಣದ ಪುಡಿ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಮಂದ ಆಗಬೇಕು. ಅಲ್ಲಿವರೆಗೂ ಇದೆಲ್ಲ ಕುದಿಸ್ಕೊಳ್ಳೋಣ. ಮುಚ್ಚಿ ಕುದಿಸ್ಕೊಳ್ಳೋಣ. ನೋಡಿ, ನಾವು ಇಟ್ಕೊಂಡಂತಹ ಅವಲಕ್ಕಿ ಎಷ್ಟು ಗಟ್ಟಿ ಗಟ್ಟಿಯಾಗಿದೆ ಈಗ. ಸೊ ಇದು ಹುಡಿ ಹುಡಿಯಾಗಿ ಇರುತ್ತೆ. ಇದನ್ನ ಅದಕ್ಕೆ ಮಿಶ್ರಣ ಮಾಡ್ಕೋಬೇಕು. ನಾವೇನು ಹುಣಸೆಹಣ್ಣು ಗೊಜ್ಜನ್ನ ಕುದಿಸಿರ್ತೀವಿ ಅದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ಆಮೇಲೆ ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ನಾನು ಇಟ್ಕೊಂಡಂತಹ 1-2 ಸ್ಪೂನ್ ಅಷ್ಟು ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು ತಿಳಿ ಸಾರಿನ ಪುಡಿಯನ್ನು ಸೇರಿಸ್ಬೇಕು. ಬೆಲ್ಲ ಎಷ್ಟಿದೆಯೋ, ಹುಣಸೆ ಹಣ್ಣು ಎಷ್ಟಿದೆಯೋ ಅಷ್ಟು ಬೆಲ್ಲವನ್ನು ತಗೋಬೇಕು. ಇದೇ ವಿಧಾನವನ್ನು ನಾವು ಪುಳಿಯೋಗರೆ ಗೊಜ್ಜಿಗೂ ಕೂಡ ಮಾಡ್ತೀವಿ. ಇದಕ್ಕೆ ಎಳ್ಳು ಹಾಗೂ ಒಣ ಕೊಬ್ಬರಿ ಪುಡಿಯನ್ನು ಸೇರಿಸ್ಕೊಂಡು ನಾವು ಗೊಜ್ಜನ್ನು ತಯಾರಿಸ್ಕೊತೀವಿ. ನಾವು ಮಾಡಿಕೊಂಡಂತಹ ಗೊಜ್ಜು ಈ ಹೊತ್ತಲ್ಲಿ ನಾವು ಹಾಕಿರುವಂತಹ ಬೆಲ್ಲ ಮತ್ತು ಉಪ್ಪು ಚೆನ್ನಾಗಿ ಕರ್ಕೊಂಡಿರ್ಬೇಕು. ಅವಲಕ್ಕಿಯನ್ನ ಮಿಶ್ರಣ ಮಾಡ್ಕೊಳ್ಳೋಣ. ಪುಡಿ ಮಾಡಿ ನೆನೆಸಿದಂತಹ ಅವಲಕ್ಕಿ. ನಮಗೆ ತಗೊಳ್ಳುವಾಗ ಅವಲಕ್ಕಿ ಬಹಳ ಕಡಿಮೆ ಅನಿಸುತ್ತೆ, ಆದರೆ ಅದು ನೆಂದ ಮೇಲೆ ಅದರ 2 ಪಟ್ಟು ಜಾಸ್ತಿ ಆಗಿರುತ್ತೆ. ಹಾಗಾಗಿ ತಗೊಳ್ಳುವಾಗ ಸ್ವಲ್ಪ ಹುಷಾರಿಯಾಗಿ ಕಡಿಮೆ ಅವಲಕ್ಕಿಯನ್ನು ತಗೊಳ್ಬೇಕು. ಇದನ್ನು ಮಿಶ್ರಣ ಮಾಡಿಕೊಳ್ಳೋಣ. ಸಾಧಾರಣವಾಗಿ ಅವಲಕ್ಕಿಯನ್ನು ಎಲ್ಲಿ ನಾವು ಯಾವ ಹಬ್ಬಗಳಲ್ಲಿ ಈರುಳ್ಳಿಯನ್ನು ಬಳಸಲ್ವೋ ಅಲ್ಲಿ ನಾವು ಈ ಅವಲಕ್ಕಿಯನ್ನು ಮಾಡ್ಕೋತೀವಿ. ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅಲ್ಲದೆ ಇದು ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ನಾವು ಆರಾಮಾಗಿ ತಿನ್ಬೋದು. ದೇವಸ್ಥಾನಗಳಲ್ಲಿ ಇದರ ಅವಲಕ್ಕಿಯ ಪ್ರಸಾದವನ್ನು ಕೊಡ್ತಾರೆ. ಕೃಷ್ಣನ ದೇವಸ್ಥಾನಗಳಲ್ಲಿ ಈ ಅವಲಕ್ಕಿ ಗೊಜ್ಜು ಅವಲಕ್ಕಿ ಪ್ರಸಾದವನ್ನು ಕೊಡ್ತಾರೆ. ಇದನ್ನು ಸಣ್ಣ ಉರಿಯಲ್ಲಿ ಹೀಗೆ ಎದುಕೊಳ್ಳೋಣ. ಒಂದು ನಿಮಿಷ ಮುಚ್ಚಿಬಿಡೋಣ. ಈಗ ಅವಲಕ್ಕಿ ಇದನ್ನು ಬಿಸಿಯಲ್ಲಿ ನಮಗೆ ಇದು ಮುದ್ದೆ ಆಗಿದೆ ಅಂತ ಅನಿಸ್ಬೋದು, ಆದರೆ ಇದು ಆಮೇಲೆ ಎಲ್ಲ ಹಿಡ್ಕೊಂಡಂದ್ರೆ ತಣ್ಣಗಾಗ್ತಾ ಹೋದಂಗೆ ಪುಡಿ 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 ಆಗ್ತಾ ಹೋಗುತ್ತೆ.
ಈಗ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆ, ಹಾಗೆ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿ. ಇಲ್ಲಿ ನಾವು ಒಣ ಕೊಬ್ಬರಿಯನ್ನು ಬಳಸಿದ್ರು ಕೂಡ ಚೆನ್ನಾಗೇ ಆಗುತ್ತೆ. ಒಣ ಕೊಬ್ಬರಿಯನ್ನು ನಾವು ಹುಣಸೆ ಹಣ್ಣಿನ ಗೊಜ್ಜು ಕುದಿಸ್ತೀವಲ್ಲ, ಆ ಸಂದರ್ಭದಲ್ಲೇ ನಾವು ಅದನ್ನು ಸೇರಿಸ್ಕೊಂಡ್ಬಿಡ್ಬೇಕಾದ್ರೆ. ಕೆಲವರು ಅದಕ್ಕೆ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾರೆ. ಒಣ ಕೊಬ್ಬರಿ ಮತ್ತು ಎಳ್ಳನ್ನು ಮಿಶ್ರಣ ಮಾಡಿ ಸೇರಿಸ್ಕೊತಾರೆ. ಸೊ ಎಲ್ಲವನ್ನು ಮಿಶ್ರಣ ಮಾಡಿಕೊಳ್ಳಿ. ಎಸ್, ನಮ್ಮ ಗೊಜ್ಜು ಅವಲಕ್ಕಿ ರೆಡಿ.